ಮಾರುಕಟ್ಟೆ ಮೇಲೋದಾಗ ಮಾರ್ಕೊಂಡು ದುಡ್ಡು ಮಾಡಬೇಕು, ಮಾರುಕಟ್ಟೆ ಬಿದ್ದಾಗ ಇನ್ವೆಸ್ಟ್ ಮಾಡಬೇಕು. ಜನಸಾಮಾನ್ಯರೇನಿದ್ದಾರೆ ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತಾರೆ. 20 ವರ್ಷದಲ್ಲಿ ಒಂದೂ SIP ನಿಲ್ಲಿಸದೇ ಇದ್ರೆ ಏನಾಗುತ್ತೆ, 20 ವರ್ಷದ ಅವಧಿಯಲ್ಲಿ ಒಂದಷ್ಟು SIP ಗಳನ್ನ ನಿಲ್ಲಿಸಿದ್ರೆ ಏನಾಗುತ್ತೆ? ಈಗ 500, 1000, 2000, 3000, 5000 ಮಾಡ್ತಿರೋರ್ಗೆ ಏನಾಗುತ್ತೆ, ಮಾರ್ಕೆಟೇ ಕುಸಿತಾ ಇದೆ. ಅವಾಗ ಅವ್ರು ನೋಡ್ತಾರೆ, ಮ್ಯೂಚುವಲ್ ಫಂಡ್ ನೋಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರದ್ದು ನೆಗೆಟಿವ್ ಕೊಡ್ತಾ ಇರುತ್ತೆ. ಒಟ್ಟು ಕಟ್ಟಿರೋ ಮೊತ್ತ 36,000, 36 ತಿಂಗಳು ಕಟ್ಟಿರ್ತಾರೆ, 1,000 ರೂಪಾಯಿ. ಇವತ್ತು ಅದು 34,000 ತೋರಿಸ್ತಾ ಇರುತ್ತೆ. ಹೊಟ್ಟೆ ಉರಿತಾವ್ರಿ ಅಲ್ವಾ ಅವ್ರಿಗೆ. ಯಾವುದೇ ಹೂಡಿಕೆಗೆ ಸಮಯವನ್ನ ಕೊಡಬೇಕು. ಸಮಯವನ್ನ ಕೊಡದೇ ಇದ್ದಾಗ, ಶಿಸ್ತಿನಿಂದ ಹೂಡಿಕೆಯನ್ನ ಮಾಡದೇ ಇದ್ದಾಗ ಸಂಪತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸುಮ್ಮನೆ ಮ್ಯೂಚುವಲ್ ಫಂಡ್ ಹಾಕು ಅಂತ ಇವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ನಾನು ಹಾಳಾದೆ. ನಾನು ಅದನ್ನ ಆಡಿ ಮಾಡಿದ್ರು ಅದು ಇವತ್ತಿಗೆ 38-39,000 ಆಗ್ಬಿಟ್ಟಾರಲ್ಲ ಅಂತ ಈಗೇನ್ ಮಾಡ್ತಾರೆ, ಬಹಳಷ್ಟು ಜನ ಆ ಹಣನ ವಾಪಸ್ ತೆಕ್ಕೊಂಡ್ಬಿಡ್ತಾರೆ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಆ 100 ರೂಪಾಯಲ್ಲಿ ನೀವು ಎಷ್ಟು ಹಣವನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕಿ ಅದಕ್ಕೆ ಸಮಯವನ್ನ ಕೊಡಬಹುದು. ಆ ಜರ್ಕ್ಗಳಿಗೆ ರೆಡಿ ಇರಬೇಕಾಗುತ್ತೆ. ಪ್ರತಿ 1,000 ರೂಪಾಯಿಗೆ 100 ಯೂನಿಟ್ ಸಿಕ್ತಿತ್ತು ಅಂತ ಇಟ್ಕೊಳ್ಳಿ ಸಾಮಾನ್ಯ ದಿನಗಳಲ್ಲಿ. ಈಗ ಮಾರ್ಕೆಟ್ ಕುಸಿತ ಕಂಡಿರೋದ್ರಿಂದ ಇವತ್ತಿನ 1,000 ರೂಪಾಯಿಗೆ 200-250 ಯೂನಿಟ್ ಸಿಗುತ್ತೆ. ನೀವು ನೇರ ರೂಪಾಯಿ ನೋಡಿದಾಗ 20 ರೂಪಾಯಿ ಲಾಸ್ ಅಷ್ಟೇ ಅಲ್ವಾ ಅಂತೀರ. ಅದನ್ನ ನೀವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ 60%, 70% ಇರುತ್ತೆ. ಅಲಾರ್ಮಿಂಗ್ ಅದು. ಮುಂದಿನ ವರ್ಷದ ಸ್ಕೂಲ್ ಫೀಸ್ನ ತಗೊಂಡೋಗಿ ಅಲ್ಲಿ ಹಾಕೋದು, ಅಥವಾ ಎಮರ್ಜೆನ್ಸಿಗೆ ಏನೋ ದುಡ್ಡು ಬೇಕಾಗಿರುತ್ತೆ ಆ ದುಡ್ಡನ್ನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು. ಹಿಂಗ್ ಮಾಡಿದಾಗ ಏನಾಗುತ್ತೆ, ನೀವು ನೋಷನಲ್ ಲಾಸ್ ಇರುತ್ತಲ್ಲ ಅದನ್ನ ಆಕ್ಚುಯಲ್ ಲಾಸ್ ಮಾಡ್ಕೋತೀರಿ, ಹಣವನ್ನ ವಿಡ್ರಾ ಮಾಡ್ಕೊಳ್ಳುವಾಗ. SIP ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ನಾನು ಮತ್ತದೇ ಹೇಳ್ತೀನಿ, ಇವತ್ತಿಗೆ ಅದು ನಿಮಗೆ ಲಾಭ ಕೊಡ್ತಿಲ್ಲ ಅಂತ ಅನ್ನಿಸುತ್ತೆ. ಹಾಗಾಗಿ ಜನ ಏನ್ ಮಾಡ್ತಾರೆ, ಹೆಚ್ಚಿನ ಯೋಚನೆ ಮಾಡೋದಿಲ್ಲ, ವಿತ್ಡ್ರಾ ಮಾಡ್ಕೋತಾರೆ ಅಥವಾ ದೇ ಸ್ಟಾಪ್ ಇನ್ವೆಸ್ಟ್. ಮಾರ್ಕೆಟ್ ತುಂಬಾ ಫಾಲ್ ಆಗ್ಲಿ ಅಂತ ಕಾಯ್ತಿರ್ತಾರೆ, ಆ ಟೈಮಲ್ಲೇ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೆಟ್ ಅನ್ನ ಟೈಮ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕುಸಿತ ಕಂಡ ಮುಂದಿನ 12 ತಿಂಗಳಲ್ಲಿ ಅದು ಯಾವ ಮಟ್ಟಕ್ಕೆ ಏರಿಕೆ ಕಾಣ್ತದೆ? 24% ಕುಸಿತಿದೆ, 49% ಕುಸಿತಿದೆ, 36% ಕುಸಿತಿದೆ ಹೇಳಿದ್ರಲ್ಲ. ಅದಾದ 12 ತಿಂಗಳಲ್ಲಿ ಅದು 14%, 16% ಚೇತರಿಕೆ ಕಂಡಿದೆ. 18 ತಿಂಗಳಲ್ಲಿ 30% ಚೇತರಿಕೆ ಕಂಡಿದೆ. ಅದಾದ 24 ತಿಂಗಳಲ್ಲಿ ಕೆಲವೊಮ್ಮೆ 240% ತನಕನೂ ಅದು ಏರಿಕೆ ಕಂಡಿದೆ ಮಾರ್ಕೆಟ್. ದೈತ್ಯ ಕಂಪ್ನಿಗಳು, ಟಾಪ್ 50 ಕಂಪ್ನೀಸು, ಟಾಪ್ 30 ಕಂಪ್ನೀಸೇ ಎಲ್ಲ ನೆಲ ಕಚ್ಚಿ ಕೂತಿವೆ ಈ ಸಂದರ್ಭದಲ್ಲಿ. ಆಗ ಏನೋ ಒಂದು ನಾನು ಚೇಂಜ್ ಮಾಡಕ್ಕೆ ಹೋಗ್ತೀನಿ ಅಂದ ತಕ್ಷಣ ಏನೋ ಸುಧಾರಣೆ ಆಗುತ್ತೆ ಅನ್ನೋದ್ರಲ್ಲಿ ಲಾಜಿಕ್ ಇಲ್ಲ ಅಂತ ಅನ್ಸುತ್ತೆ. ಶಿಫ್ಟ್ ಬಗ್ಗೆ ಹೇಳಿದ್ರಲ್ಲ, ಇದು ಹೆಂಗೆ ಅಂತಂದ್ರೆ ನಾವೊಂದು BTS ಬಸ್ಸಲ್ಲಿ ಇರ್ತೀವಿ, ಅರ್ಥ ಆಯ್ತಾ? ಆ ಇನ್ನೊಂದು ಬಸ್ಸು ಮುಂದೆ ಹೋಗುತ್ತೆ ಅಂತ ಈ ಬಸ್ ಇಳಿದ್ಬಿಟ್ಟು ಆ ಬಸ್ ಹತ್ಕೊಂಡಂಗೆ. ಪ್ರತಿಯೊಂದು ಕುಸಿತವು ಮುಂದಿನ ಜಿಗಿತಕ್ಕೆ ಅದು ಮುನ್ನುಡಿ. ಒಂದು ಸಿಂಪಲ್ ಮಂತ್ರ, ಏರಿದ್ದು ಇಳಿಲೇಬೇಕು, ಇಳಿದಿದ್ದು ಏರಲೇಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಯಾರೆಲ್ಲ ತಿಂಗಳ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಿರೋ, SIP ಅನ್ನ ಮಾಡ್ತಾ ಇರ್ತಿರೋ, ಅವ್ರೆಲ್ರಿಗೂ ಕೂಡ ಇವತ್ತೊಂದು ಕನ್ಫ್ಯೂಷನ್ ಇರಬಹುದು. ಷೇರು ಮಾರುಕಟ್ಟೆ ಕುಸಿತ ಆಗಿದೆಯಪ್ಪ, ಈಗ ನಾವು SIP ಸ್ಟಾಪ್ ಮಾಡಬೇಕಾ, ಕಂಟಿನ್ಯೂ ಮಾಡಬೇಕಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂಥ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಸಾಕಷ್ಟು ಬರಹಗಳನ್ನ ಬರೆದಿದ್ದಾರೆ, ಅಂದ್ರೆ ಬುಕ್ಗಳನ್ನ ಬರೆದಿದ್ದಾರೆ. ಅದ್ರ ಬಗ್ಗೆ ನಾವು ಎಪಿಸೋಡಲ್ಲೂ ಕೂಡ ಮಾತನಾಡ್ತೀವಿ. ಡೆತ್ ಫೋಲ್ಡರ್ ಅನ್ನುವಂಥ ಪುಸ್ತಕವನ್ನ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ನಾವು ಮಾತನಾಡಿದೀವಿ. ಸೊ ಮೊದಲನೇದಾಗಿ ಸರ್ ಅನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಧನ್ಯವಾದ. ಸೊ ಅದ್ರ ಜೊತೆಗೆ ನಮ್ಮ ಜೊತೆಗೆ ಶರತ್ MS ಅವರು ಕೂಡ ಇದ್ದಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್ ಹೌದು, ಹಾಗೆ ಆರ್ಥಿಕ ಬರಹಗಾರರು ಕೂಡ ಹೌದು. ಜೊತೆಗೆ ನಮ್ಮ ಬಾಸ್ವಾಲಾ ಸಂಸ್ಥೆಯಲ್ಲಿ ಕಂಟೆಂಟ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅವರು ಕೂಡ ಸಾಕಷ್ಟು ಟಿಪ್ಸ್ ಅನ್ನ ಕೊಡ್ತಾರೆ. ಸೊ ಅವರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಓಕೆ ಸರ್, ಇಬ್ರಿಗೂ ಕೂಡ ಇರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ 1,000 ಅಥವಾ 5,000 ಒಂದು ಮಂತ್ಲಿ SIP ಅನ್ನ ಮಾಡ್ತಾ ಇದೀವಿ. ಸೊ ಈಗ ನಿಮ್ಗೆ ಗೊತ್ತಿರ್ಬೋದು, ಸೊ 2,000 ಪಾಯಿಂಟ್ಸ್ ಡೌನ್ಫಾಲ್ ಆಗಿದೆ. ಸೊ ಈಗ ಎಟ್ ಪ್ರೆಸೆಂಟ್ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ಬೇಕಾ, ಕಂಟಿನ್ಯೂ ಮಾಡ್ಬೇಕಾ? ಇನ್ ಕೇಸ್ ನಾವು ಗಟ್ಟಿಯಾಗಿ ಇಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ ಏನೆಲ್ಲ ಟಿಪ್ಸ್ ಗಳನ್ನ ನೀವು ಕೊಡ್ತೀರಾ ಸರ್? ಮೊದಲನೇದಾಗಿ ಸರ್ ನೀವು ಹೇಳೋದಾದ್ರೆ. ಸಿಂಪಲ್ ಚೈತ್ರ ಅವರೇ, ಮಾರುಕಟ್ಟೆ ಕುಸಿತ ಅಂದಿದ ತಕ್ಷಣ ಅದು ನಾವು ಹೆದರಿಕೆಯಿಂದ ಹಿಂದೆ ಹೋಗಬಾರ್ದು. ಪ್ರಪ್ರಥಮವಾಗದು ಅದು ಷೇರು ಮಾರುಕಟ್ಟೆ ಇರ್ಬೋದು, ನೇರವಾಗಿ ಹೂಡಿಕೆಗಳು ಇರ್ಬೋದು. ನೀವು ಮಾಡಿರುವ ಹೂಡಿಕೆ ಅದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಸೌಂಡ್ ಆಗಿದ್ರೆ ಇವಾಗ ನಾವು ಪ್ಯಾನಿಕ್ ಆಗಿ ಅದನ್ನ ಮಾರಿ ಲಾಸ್ ಬುಕ್ ಮಾಡಬಾರ್ದು. ಆಗ ಅದು ರಿಯಲ್ ಲಾಸ್.
ಎಲ್ಲಿಯ ತನಕ ನೀವು ಆ ರೀತಿ ಮಾಡಲ್ಲ, ಅದು ಅಲ್ಲಿಯ ತನಕ ಅದು ನೋಷನಲ್ ಲಾಸ್ ಅಂತ ಕರಿತೀವಿ. ಹಾಗಾಗಿ ನೀವು ಅದು ಷೇರು ಮಾರುಕಟ್ಟೆ ಆದ್ರೆ ಹೋಲ್ಡ್ ಮಾಡಿ. ನೀವು ಹಾಕಿರುವಂತಹ ಸಂಸ್ಥೆಯ ಷೇರುಗಳು ಗಟ್ಟಿಯಾಗಿದ್ರೆ, ಅದ್ರ ಫಂಡಮೆಂಟಲ್ಸ್ ಗಟ್ಟಿಯಾಗಿದ್ರೆ ಮಾರೋ ಅವಶ್ಯಕತೆ ಇಲ್ಲ. ಬೀಳ್ತಾ ಇದೆ, ಇವೆಲ್ಲ ತಾತ್ಕಾಲಿಕ. ಮಾರುಕಟ್ಟೆ ಮೇಲೆ ಏರಿಳಿತಗಳು ಸಹಜ, ಕಾಯೋದು ಉತ್ತಮ. ಒಂದು ನೀವು ಇನ್ನೊಂದು SIP ಗಳ ಬಗ್ಗೆ ಕೇಳಿದ್ರಿ, ಏನ್ ಮಾಡ್ಬೇಕು? ಮ್ಯೂಚುವಲ್ ಫಂಡ್. ಮೆಜಾರಿಟಿ ಜನ ಏನ್ ಮಾಡ್ತಾರೆ, ಅವ್ರಿಗೆ ನೇರವಾಗಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಸಂಯಮ ಬೇಡುತ್ತೆ, ಸಮಯ ಬೇಡುತ್ತೆ, ಕಲಿಕೆ ಬೇಡುತ್ತೆ. ಹಾಗಾಗಿ ಬಹಳಷ್ಟು ಜನ ಏನ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ. ನೀವು ಹೇಳಿದಾಗೆ 1000 ಇರ್ಬೋದು, 3000 ಇರ್ಬೋದು, 5000 ಇರ್ಬೋದು, 50,000 ಲಕ್ಷ ತಿಂಗಳಿಗೆ ಹೂಡಿಕೆ ಮಾಡೋರು ವಾಪಸ್ ತಗೊಳ್ಳೋದಿಲ್ಲ. ಅವ್ರಿಗೆ ಆಲ್ರೆಡಿ ಒಂದಷ್ಟು ಜ್ಞಾನ ಇರುತ್ತೆ. ಯಾಕಂದ್ರೆ ತಿಂಗಳು 1 ಲಕ್ಷ SIP ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ಪಾಪ ಈಗ 500, 1000, 2000, 3000, 5000 ಮಾಡ್ತಿರೋರ್ಗೆ ಏನಾಗುತ್ತೆ, ಮಾರ್ಕೆಟ್ ಕುಸಿತಾ ಇದೆ, ಅವಾಗ ಅವ್ರು ನೋಡ್ತಾರೆ ಮ್ಯೂಚುವಲ್ ಫಂಡ್. ನೋಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅವ್ರದ್ದು ನೆಗೆಟಿವ್ ಕೊಡ್ತಾ ಇರುತ್ತೆ. ಒಟ್ಟು ಕಟ್ಟಿರೋ ಮೊತ್ತ 36,000, 36 ತಿಂಗಳು ಕಟ್ಟಿರ್ತಾರೆ, 1,000 ರೂಪಾಯಿ. ಇವತ್ತು ಅದು 34,000 ತೋರಿಸ್ತಾ ಇರುತ್ತೆ. ಹೊಟ್ಟೆ ಉರಿಯುತ್ತಾ ಉರಿಯಲ್ವಾ? ಅವ್ರಿಗೆ ಉರಿಯುತ್ತೆ. ಅವ್ರು ಅನ್ಕೊಂತಾರೆ, ಅಯ್ಯೋ ಇವರೆಲ್ಲ ಕೂತ್ಕೊಂಡು ಸುಮ್ನೆ ಮ್ಯೂಚುವಲ್ ಫಂಡ್ ಹಾಕು ಅಂತ ಇವ್ರ ಹೆಸರು ಕೇಳ್ಕೊಂಡು, ಇವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ನಾನು ಹಾಳಾದೆ. ನಾನು ಅದನ್ನ ಆಡಿ ಮಾಡಿದ್ರು ಅದು ಇವತ್ತಿಗೆ 38,000-39,000 ಆಗ್ಬಿಟ್ರಲ್ಲ. ಬ್ಯಾಂಕಲ್ಲಿ ಟ್ರೆಡಿಷನಲ್ ಆಗಿ ಏನ್ ಮಾಡ್ತಾರೆ ಜನ, ಆಡಿ ಕಟ್ತಾರೆ. ಅಲ್ಲಿ ಕಟ್ಕೊಂಡ್ ಬಂದಿದ್ರು ನನಗೆ 4,000-5,000 ಜಾಸ್ತಿನೇ ಸಿಕ್ಕಿರೋದು, ಇನ್ನು 2,000 ಕಡಿಮೆ ಆಗೋಯ್ತಲ್ಲ ಅಂತ ಈಗ ಏನ್ ಮಾಡ್ತಾರೆ, ಬಹಳಷ್ಟು ಜನ ಆ ಹಣನ ವಾಪಸ್ ತೆಕ್ಕೊಂಡ್ಬಿಡ್ತಾರೆ. ಇನ್ನು ಕಡಿಮೆ ಆದ್ರೆ 36 ಇದ್ದಿದ್ದು 34 ಆಗಿದೆ, 33 ಆಗಿದೆ, ತೆಕ್ಕೋತಾರೆ. ಇದು ಒಂದು ವರ್ಗದ ಜನ. ಇನ್ನೊಂದು ವರ್ಗದ ಜನ ಕಟ್ಟೋದ್ ನಿಲ್ಲಿಸ್ಬಿಡ್ತಾರೆ. ಒಂದು ವರ್ಗದ ಜನ ಕಟ್ಟೋದು ನಿಲ್ಲಿಸ್ತಾರೆ, ಹಣನೂ ವಾಪಸ್ ತೆಕ್ಕೋತಾರೆ. ಇನ್ನೊಂದು ವರ್ಗದ ಜನ SIP ಸ್ಟಾಪ್ ಮಾಡ್ಬಿಡ್ತಾರೆ. ಎರಡು ತಪ್ಪು. ಈಗ ಏನ್ ಮಾಡ್ಬೇಕು ಅಂದ್ರೆ, SIP ನೀವು ಅದೇ ತರ ಕಂಟಿನ್ಯೂ ಮಾಡ್ಬೇಕು. ಇವತ್ತಿಗೆ ನಿಮಗೆ ಅದು ಆಡಿಗಿಂತ ಕಡಿಮೆ ಹಣ ಕಳ್ಕೊಂಡಿದೆ ಅಂತ ಅನ್ಸಿದ್ರು ದೀರ್ಘಾವಧಿಲಿ ಅದು ನಿಮಗೆ ಉತ್ತಮ ಫಲಿತಾಂಶ ಕೊಡುತ್ತೆ. ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅದನ್ನ ನಾವು ಯೂನಿಟ್ಸ್ ಅಂತೀವಿ. ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಿವಲ್ಲ, ಅದನ್ನ ನೀವು 1,000 ರೂಪಾಯಿ ಕಟ್ಟಿದಾಗ ನಿಮ್ಗೊಂದು 100 ಯೂನಿಟ್ ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ, ನಾರ್ಮಲ್ ಡೇ ಅಲ್ಲಿ. ಸೊ ಅದು ನಿಮ್ಗೆ ಯೂನಿಟ್ಸ್ ಜಾಸ್ತಿ ಆಗಿರುತ್ತೆ, ಮೌಲ್ಯ ಕಡಿಮೆ ಆಗಿರುತ್ತೆ. 36,000 ಇದೆ, 34,000 ಆಗೋಗಿದೆ. ನೀವು ಕಟ್ಟಿದ್ 36, ಇವತ್ತಿನ ವ್ಯಾಲ್ಯೂ 34,000. ಆದ್ರೆ ಅಕ್ಯುಮುಲೇಷನ್ ಆಫ್ ಯೂನಿಟ್ಸ್ ನೋಡಿದಾಗ ಯೂನಿಟ್ ಮೇಲೋಗಿರುತ್ತೆ. ಆಗ ಇದು ಮುಂದೆ ನೀವು ಯಾವಾಗ ರಿಡೀಮ್ ಮಾಡ್ಕೋತೀರಾ, 5 ವರ್ಷ 10 ವರ್ಷ ಮಾರ್ಕೆಟ್ ಯಾವಾಗ ಅತಿ ಹೆಚ್ಚಿರುತ್ತೆ, ಆಗ ನಿಮಗೆ ಅದ್ರದ್ದು ಲಾಭ ಹೆಚ್ಚಿಗೆ ಸಿಕ್ಕುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ, ಪ್ರತಿ 1,000 ರೂಪಾಯಿಗೆ 100 ಯೂನಿಟ್ ಸಿಕ್ತಿತ್ತು ಅಂತ ಇಟ್ಕೊಳ್ಳಿ ಸಾಮಾನ್ಯ ದಿನಗಳಲ್ಲಿ. ಈಗ ಮಾರ್ಕೆಟ್ ಕುಸಿತ ಕಂಡಿರೋದ್ರಿಂದ ಇವತ್ತಿನ 1,000 ರೂಪಾಯಿಗೆ 200-250 ಯೂನಿಟ್ ಸಿಕ್ಕುತ್ತೆ. ಲೆಕ್ಕಾಚಾರದಲ್ಲಿ ನೀವು ಅದು ಕೆಲವೊಂದು ಸರ್ತಿ ಹಂಗೆ ನೀವು ನೇರ ರೂಪಾಯಿ ನೋಡಿದಾಗ 20 ರೂಪಾಯಿ ಲಾಸ್ ಅಷ್ಟೇ ಅಲ್ವಾ ಅಂತೀರಾ. ಅದನ್ನ ನೀವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ 60%, 70% ಅನ್ನತ್ತೆ. ಅಲಾರ್ಮಿಂಗ್ ಅದು ಅಲ್ವಾ? ಹಾಗೆ ಇದು ಕೂಡ ನಿಮಗೆ ಹಣನ ನೇರವಾಗಿ ನೋಡಿದಾಗ ನಾನು ಹೂಡಿಕೆ ಮಾಡಿ ತಪ್ಪು ಮಾಡಿದೆ ಅನ್ನೋ ಒಂದು ಭಾವನೆ ಬರುತ್ತೆ. ಹಾಗಾಗಿ ಈ ರೀತಿಯ ಒಂದು ವಿಡಿಯೋಗಳನ್ನ ನೀವು ಕೇಳಬೇಕಾಗಿರೋದು. ಏನಕ್ಕೆ ಅಂದ್ರೆ, ನೀವು ಮಾಡ್ತಾ ಹೋಗಿ ಯೂನಿಟ್ಸ್ ಅಕ್ಯುಮುಲೇಟ್ ಆಗಿರುತ್ತೆ. ಮಾರ್ಕೆಟ್ ಮೇಲೋದಾಗ ನಿಮ್ಗೆ 1,000 × 1,000 ಎಷ್ಟೋ ಒಂದು ಹಣ ಬರಬೇಕಾಗಿತ್ತು, ಈಗ 2,000 × 1,000 ಒಂದಷ್ಟು ಹಣ ಬರುತ್ತೆ. ಅಂದ್ರೆ 10 ಲಕ್ಷದ ಒಂದು ಡಿಫ್ರೆನ್ಸ್ ಏನಿದೆ ಅದಲ್ಲಿಗೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಇವಾಗ ರೈಟ್ ನಾವು ನೀವು ಸಿಪ್ ನಿಲ್ಲಿಸಬಾರ್ದು, ಹಾಕಬೇಕು. ಯಾಕಂದ್ರೆ ನಿಮ್ಗೆ ಯೂನಿಟ್ಸ್ ಜಾಸ್ತಿ ಸಿಗ್ತದೆ. ನೇರ ನೋಟದಲ್ಲಿ ನಿಮ್ಮ ಹಣ ಕುಸಿತ ಆದಂಗೆ ಕಂಡ್ರು ಯೂನಿಟ್ಸ್ ಜಾಸ್ತಿ ಆಗಿದ್ರಿಂದ ಮಾರುಕಟ್ಟೆ ರಿಬೌಂಡ್ ಆದಾಗ ನಿಮ್ಗೆ ಅದ್ರದ್ದು ಒಟ್ಟಿಗೆ ನಿಮ್ಗೆ ಅದ್ರ ಫಲಿತಾಂಶ ಕಾಣುತ್ತೆ. ಆಗ ನಿಮ್ಗೆ ಅನ್ಸುತ್ತೆ, ಆಡಿ ಕಟ್ಟದೆ ನಾನು ಒಳ್ಳೇದು ಮಾಡಿದೆ, ಮ್ಯೂಚುವಲ್ ಫಂಡ್ ಹಾಕಿದ್ದೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ. ಆ ಥರದ ನಿರ್ಧಾರ ಬೇಡ. ಕರೆಕ್ಟ್ ಶರತ್ ಸರ್, ಈಗ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ಈಗ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ಬೇರೆ ಬೇರೆ ಮೈಂಡ್ ಸೆಟ್ ಬರುತ್ತೆ. ಈಗ ಶೇರ್ ಮಾರುಕಟ್ಟೆ ಸ್ಟಾಪ್ ಆದಾಗ ನಾನು ಸ್ಟಾಪ್ ಮಾಡ್ತೀನಪ್ಪ, ಅಥವಾ ಇಲ್ಲ ಏನೇ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಪ್ರಾಕ್ಟಿಕಲಿ ಹೇಳೋದಾದ್ರೆ ಸರ್, ಈಗ ನೋಡಿ ಚೈತ್ರ, ಬೇರೆ ಬೇರೆ ಸಿನಾರಿಯೋಸ್ ಅನ್ನು ನೋಡೋಣ. ಈಗ ರಂಗಸ್ವಾಮಿ ಸರ್ ಹೇಳಿದ್ರು ಯಾಕೆ SIP ನಿಲ್ಲಿಸಬಾರ್ದು ಅಂತ ಹೇಳಿ. ನೋಡಿ, ಮಾರ್ಕೆಟ್ ಎಷ್ಟ್ ಸರಿ ಬಿದ್ದಿದೆ, ಎಷ್ಟ್ ಸರಿ ಎದ್ದಿದೆ ಅನ್ನೋದನ್ನ ನೋಡೋಣ. ಈಗ ನೋಡಿ, 1986ರಲ್ಲಿ ವಿತ್ತೀಯ ಕೊರತೆ ಬಿಕ್ಕಟ್ಟು ಎದುರಾಯ್ತು. ಅಂದ್ರೆ ಫಿಸ್ಕಲ್ ಡಿಫಿಸಿಟ್ ಆಯ್ತು. ಆ ಸಂದರ್ಭದಲ್ಲಿ 41%, -41% ಫಾಲ್ ಆಯ್ತು ಮಾರ್ಕೆಟ್. 1991 ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇಶ್ಯೂ ಆಯ್ತು. ಆ ಸಂದರ್ಭದಲ್ಲಿ 39% ಫಾಲ್ ಆಯ್ತು ಮಾರ್ಕೆಟ್. 1992ರಲ್ಲಿ ಹರ್ಷದ್ ಮೆಹ್ತಾ ಹಗರಣದ ಸಂದರ್ಭದಲ್ಲಿ 54% ಫಾಲ್ ಆಯ್ತು. 2000ನೇ ಇಸ್ವಿಯಲ್ಲಿ .com ಬಬಲ್ ಸಂದರ್ಭದಲ್ಲಿ 56% ಫಾಲ್ ಆಯ್ತು.
2008ರಲ್ಲಿ ಗ್ಲೋಬಲ್ ರಿಸೆಷನ್ ಟೈಮಲ್ಲಿ 61% ಫಾಲ್ ಆಯಿತು. ಇತ್ತೀಚೆಗೆ ನಮ್ಗೆಲ್ಲರಿಗೂ ಗೊತ್ತಿರುವಂತ ಕೋವಿಡ್ ಸಂದರ್ಭದಲ್ಲಿ 38% ಫಾಲ್ ಆಯಿತು. ಇದನ್ನ ರಿಯಲಿಸ್ಟಿಕ್ ಆಗಿ ಹೇಳಬೇಕು ಅಂದ್ರೆ ಈಗ ಮಾರ್ಚ್ 2020ರ ಅವಧಿಯಲ್ಲಿ ಮಾರ್ಕೆಟ್ 40,000 ಪಾಯಿಂಟ್ಸ್ ಇಂದ ಅಂದ್ರೆ ಸೆನ್ಸೆಕ್ಸ್ 40,000 ಪಾಯಿಂಟ್ಸ್ ಇಂದ 22-23,000 ಪಾಯಿಂಟ್ಸ್ಗೆ ಬಂದು ಕುಸಿತು. ಆದ್ರೆ ಇವತ್ತು ಎಲ್ಲಿದೆ ಸೆನ್ಸೆಕ್ಸ್ ಅಂತ ಹೇಳಿದ್ರೆ 80,000 ಆಸ್ಪಾಸಲ್ಲಿ ಓಡಾಡ್ತಿದೆ. ಈಗ ಯುದ್ಧದ ಪರಿಣಾಮ ಒಂದಿಷ್ಟು ಕುಸಿತವನ್ನ ಕಂಡಿದೆ. ಅಂದ್ರೆ 23,000ಕ್ಕೆ ಕುಸಿದು 40,000ದಲ್ಲಿ ಇದ್ದಂತ ಸೆನ್ಸೆಕ್ಸ್ ನಂತರ 80,000 ಹತ್ತಿರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಇಕ್ವಿಟಿ ಹೂಡಿಕೆಗಳಲ್ಲಿ ಗಳಿಕೆಯ ಸಾಧ್ಯತೆ ಜಾಸ್ತಿ ಇರುತ್ತೆ. ಟೆಂಪ್ರರಿ ಶಾರ್ಟ್ ಫಾಲ್ಸ್ ಇರುತ್ತೆ ಅನ್ನೋದನ್ನ ಹೂಡಿಕೆದಾರರು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ನಾವು ಹೇಳ್ತಿರೋದಲ್ಲ, ಡೇಟಾ ಬ್ಯಾಕ್ಡ್ ಮಾಹಿತಿ ಇದು. ಇನ್ನೊಂದು 3 ಸಿನಾರಿಯೋ ನೀವು ಹೇಳ್ದಂಗೆ, ಕೆಲವ್ರು ಹೆಂಗೆ ಅಂದ್ರೆ ಮಾರ್ಕೆಟ್ ತುಂಬಾ ಫಾಲ್ ಆಗ್ಲಿ ಅಂತ ಕಾಯ್ತಿರ್ತಾರೆ, ಆ ಟೈಮಲ್ಲೇ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೆಟ್ ಅನ್ನ ಟೈಮ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನೊಂದಷ್ಟು ಜನ ಏನಂತ ಹೇಳಿದ್ರೆ, ನಾನು ಏನಾರು ಆಗ್ಲಿ ಅಪ್ಪ ನಾನು ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಅವ್ರು ಇರ್ತಾರೆ. ಇನ್ನೊಂದು ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ, ನನಗೆ ಈ ಮಾರುಕಟ್ಟೆ ಜಿಗಿತ ಆಗುತ್ತಲ್ಲ, ಮಾರುಕಟ್ಟೆ ಅಪ್ ಆಗುತ್ತಲ್ಲ, ಆ ಟೈಮಲ್ಲಿ ಹೂಡಿಕೆ ಮಾಡ್ತೀನಿ ಅಂತೇಳಿ. 3 ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ನೋಡೋಣ. ನಿಫ್ಟಿ 500 ಸೂಚ್ಯಂಕದಲ್ಲಿ 1995ರಿಂದ 2025ರ ಆಗಸ್ಟ್ ವರೆಗೆ ಪ್ರತಿ ವರ್ಷ 1 ಲಕ್ಷವನ್ನ ಹೂಡಿಕೆ ಮಾಡ್ತಾರೆ ಈ 3 ಜನ. ಅದ್ರ ಬಗ್ಗೆ ಒಂದು ಅಧ್ಯಯನವನ್ನ ನಾನು ಇಲ್ಲಿ ಹೇಳ್ತೀನಿ. ರಂಜಿತ್ 1995ರಿಂದ 2025ನೇ ಅವಧಿಯಲ್ಲಿ ಪ್ರತಿ ವರ್ಷ 1 ಲಕ್ಷ ಮೊತ್ತವನ್ನ ಲಂಸಮ್ ಹೂಡಿಕೆ ಮಾಡ್ತಾರೆ. ಮಾರುಕಟ್ಟೆ ಗರಿಷ್ಠ ಕುಸಿತ ಆಗಿರುತ್ತಲ್ಲ, ಆ ಟೈಮಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಅವ್ರಿಗೆ ವಾರ್ಷಿಕ ಸರಾಸರಿ 16% ರಿಟರ್ನ್ಸ್ ಸಿಗುತ್ತೆ. ಸುಮೇಶ್ ಅಂತೇಳಿ ಅವರು ಅಷ್ಟೇ 1995ರಿಂದ 2025ರ ಅವಧಿಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡ್ತಾರೆ. ಪ್ರತಿ ವರ್ಷದ ಮೊದಲನೇ ದಿನ, ನ್ಯೂ ಇಯರ್ ಬಂತು, ಮೊದಲನೇ ದಿನ ನಾನು 1 ಲಕ್ಷ ಹೂಡಿಕೆ ಮಾಡ್ತೀನಪ್ಪ. ಅವ್ರು ಮಾರ್ಕೆಟ್ ಮೇಲೋಗಿದೆಯೋ ಕೆಳಗೋಗಿದೆಯೋ ಯಾವುದನ್ನು ವಿಚಾರ ಮಾಡಲ್ಲ. ಅವ್ರಿಗೆ 14.7% ರಿಟರ್ನ್ ಸಿಗುತ್ತೆ ವಾರ್ಷಿಕ ಸರಾಸರಿ. ಅಭಿಷೇಕ್ ಅಂತೇಳಿ ಇವರು ಕೂಡ 1995ರಿಂದ 2025ರ ಅವಧಿಯಲ್ಲಿ 1 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡ್ತಾರೆ ಪ್ರತಿ ವರ್ಷ. ಮಾರುಕಟ್ಟೆ ಗರಿಷ್ಠ ಜಿಗಿತ ಕಂಡಿರುತ್ತಲ್ಲ, ಆ ಸಂದರ್ಭದಲ್ಲಿ ಇವರಿಗೆ 13.7% ರಿಟರ್ನ್ ಸಿಗುತ್ತೆ. ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ಆಗಿ ನಾವು ನೋಡ್ಬೋದು, ಮಾರ್ಕೆಟ್ ಗರಿಷ್ಠ ಕುಸಿತದ ವೇಳೆ ಹೂಡಿಕೆ ಮಾಡಿದವರಿಗೆ 16% ರಿಟರ್ನ್ ಸಿಕ್ಕಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಹೂಡಿಕೆ ಮಾಡಿದವರಿಗೆ 14.7% ರಿಟರ್ನ್ ಸಿಕ್ಕಿದೆ. ಈಗ ಮಾರುಕಟ್ಟೆ ಜಿಗಿತ ಆಗಿದೆ, ನಾನು ಈಗ ಓಡೋಗ್ತೀನಿ, ಈಗ ಓಡೋಗಿ ಹೂಡಿಕೆ ಮಾಡ್ತೀನಿ ಅನ್ನೋರಿಗೆ 13.7% ರಿಟರ್ನ್ ಸಿಕ್ಕಿದೆ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋಗಿ, ಅವಾಗ ಮಾತ್ರ ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಡೇಟಾ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದೆ ಚೈತ್ರ. ಓಕೆ, ಸೊ ಥ್ಯಾಂಕ್ ಯು ಸರ್. ಪ್ರಾಕ್ಟಿಕಲಿ ಒಂದು ಇನ್ಫಾರ್ಮೇಶನ್ ಕೊಟ್ರಿ, ವಿತ್ ಎಕ್ಸಾಂಪಲ್ ಕೊಟ್ರಿ. ಮೇ ಬಿ ನಮ್ಮ ವ್ಯೂವರ್ಸ್ಗೆ ಒಂದು ಕ್ಲಿಯರ್ ಕಟ್ ಆದಂಥ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ರಂಗಸ್ವಾಮಿ ಸರ್, ಈಗ ಒಂದು ಮಧ್ಯಮ ವರ್ಗದವರು ಒಂದು 20 to 30% ಮಾರ್ಕೆಟ್ ಫಾಲ್ ಆಗಿದೆ ಅಂತಂದ್ರೆ SIP ಸ್ಟಾಪ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಸರ್? ಆವರೇಜ್ 20 to ಮಾಡಲೇಬೇಕು. ಮಾರ್ಕೆಟ್ 20-30% ಅಲ್ಲ, 50% ಕುಸಿತ ಕಂಡ್ರು ನೀವು SIP ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಈಗ ಶರತ್ ಅವರು ಅದ್ಭುತವಾಗಿ ಒಂದಷ್ಟು ಮಾಹಿತಿ ಕೊಟ್ರಲ್ವಾ, ಆ ಮಾಹಿತಿಗೆ ಅನುಗುಣವಾಗಿ ಅದಕ್ಕೆ ಪೂರಕವಾಗಿ ಒಂದು ಅಂಶನ ನಾನು ಸೇರಿಸ್ತೀನಿ ನೀವು ಕೇಳಿದ ಪ್ರಶ್ನೆಗೆ. ಏನಂದ್ರೆ ಅವ್ರು ಹೇಳ್ತಾ ಬಂದ್ರು, ಅರ್ಷದ್ ಮೆಹ್ತಾ ಟೈಮಲ್ಲಿ ಇರ್ಬೋದು, ಯಾವಾಗ ಯಾವ ಕಾರಣಗಳಿಗೆ ಮಾರ್ಕೆಟ್ ಕುಸಿತು, ಎಷ್ಟು ಪ್ರತಿಶತ ಕುಸಿತು ಅಂತ. ಅದಕ್ಕೆ ತಕ್ಕನಾಗಿ ಹೇಳ್ತೀನಿ, ಕುಸಿತ ಕಂಡ ಮುಂದಿನ 12 ತಿಂಗಳಲ್ಲಿ ಅದು ಯಾವ ಮಟ್ಟಕ್ಕೆ ಏರಿಕೆ ಕಾಣ್ತು. 24% ಕುಸ್ತಿದೆ, 49% ಕುಸ್ತಿದೆ, 36% ಕುಸ್ತಿದೆ ಹೇಳಿದ್ರಲ್ಲ. ಅದಾದ 12 ತಿಂಗಳಲ್ಲಿ ಅದು 14%, 16% ಚೇತರಿಕೆ ಕಂಡಿದೆ. 18 ತಿಂಗಳಲ್ಲಿ 30% ಚೇತರಿಕೆ ಕಂಡಿದೆ. ಅದಾದ 24 ತಿಂಗಳಲ್ಲಿ ಕೆಲವೊಮ್ಮೆ 240% ತನಕನೂ ಅದು ಏರಿಕೆ ಕಂಡಿದೆ ಮಾರ್ಕೆಟ್. 40% ಇದ್ದಂತ 40,000 ಆಜುಬಾಜಲ್ಲಿ ಇದ್ದಂತ ನಿಫ್ಟಿ ಸೆನ್ಸೆಕ್ಸ್ 80 ಚಿಲ್ಲರೆ ತನಕ ಬರಬೇಕು ಅಂತಂದ್ರೆ ಹೇಗಾಯ್ತದು? ಡಬಲ್ ಆಯ್ತಲ್ಲ. ಸೊ ನಾನು ಹೇಳೋದು ಇಷ್ಟೇ, ಪ್ರತಿಯೊಂದು ಕುಸಿತವು ಮುಂದಿನ ಜಿಗಿತಕ್ಕೆ ಅದು ಮುನ್ನುಡಿ. ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅವ್ರು ಹೇಳಿದ್ರು, ಅದು ಅದ್ಭುತವಾದ ಮಾತು. ನೀವು ಏನೇ ಟೈಮಿಂಗ್ ಮಾಡ್ತಾ ಹೋದ್ರು ಆವರೇಜ್ ಔಟ್ ಮಾಡಿದಾಗ ನೋಡಿ, ಒಬ್ಬ 16.5, ಇನ್ನೊಬ್ರು 13.
ತುಂಬ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಸೊ ನೀವು ಸಿಸ್ಟಮ್ಯಾಟಿಕ್ ಆಗಿ ನೀವು ನಡೆಸ್ಕೊಂಡು ಹೋದ್ರೆ ಅದು ನಿಮಗೆ ರಿಟರ್ನ್ ಕೊಟ್ಟೇ ಕೊಡುತ್ತೆ. ಎಸ್ಪೆಷಲಿ SIP ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ನಾನು ಮತ್ತದೇ ಹೇಳ್ತೀನಿ, ಇವತ್ತಿಗೆ ಅದು ನಿಮಗೆ ಲಾಭ ಕೊಡ್ತಿಲ್ಲ ಅಂತ ಅನ್ನಿಸುತ್ತೆ. ಹಾಗಾಗಿ ಜನ ಏನು ಮಾಡ್ತಾರೆ, ಹೆಚ್ಚಿನ ಯೋಚನೆ ಮಾಡೋದಿಲ್ಲ, ವಿತ್ಡ್ರಾ ಮಾಡ್ಕೋತಾರೆ ಅಥವಾ ದೇ ಸ್ಟಾಪ್ ಇನ್ವೆಸ್ಟಿಂಗ್. ಅದು ಮಾಡಬಾರ್ದು, ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಯಾವಾಗಲೂ ಹೇಳ್ತೀನಿ, ಈಗ ನೀವು ಇದೇ ಹಿಂದಿನ ಹಿಸ್ಟಾರಿಕಲ್ ಡೇಟಾ ತಗೊಂಡು ಇವತ್ತಿನ ದಿನಕ್ಕೆ ಬಂದರೆ ಕಳೆದ 14-16 ತಿಂಗಳಿಂದ ನಮ್ಮ ಮಾರ್ಕೆಟ್ ಯಾವ ಚೇತರಿಕೆನೂ ಕಂಡಿಲ್ಲ. ಕರೆಕ್ಟ್ ಅಲ್ವಾ? ಸೊ ದ ರಿಬೌಂಡ್, ಅದು ತಿರ್ಗಾ ಮಾರ್ಕೆಟ್ ಏರಿಕೆ ಇಲ್ಲೇ ಎಲ್ಲೋ ಹತ್ರದಲ್ಲಿದೆ. ಮುಂದಿನ 12 ತಿಂಗಳಲ್ಲಿ, ಮುಂದಿನ 16 ತಿಂಗಳಲ್ಲಿ, ಮುಂದಿನ 24 ತಿಂಗಳಲ್ಲಿ ಅದು ಯಾವ ಮಟ್ಟಕ್ಕೆ ಜಿಗಿತ ಕಾಣ್ಬೋದು, ಅದು ಇವತ್ತಿಗೆ ಸದ್ಯಕ್ಕೆ ಕ್ವಶನ್ ಮಾರ್ಕ್. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡೋಣ, ಯಾವ್ಯಾವ ಮಟ್ಟದಲ್ಲಿ ಅದು ಜಿಗಿತ ಕಾಣ್ತು ಅಂತ. ಹಾಗಾಗಿ ಒಂದು ಸಿಂಪಲ್ ಮಂತ್ರ, ಏರಿದ್ದು ಇಳಿಲೇಬೇಕು, ಇಳಿದಿದ್ದು ಏರಲೇಬೇಕು. ಇಳಿದಾಗ ನೀವು ಯಾವುದೇ ಕಾರಣಕ್ಕೂ ಆತರ ಮಾಡಿಕೊಂಡು ನಿಲ್ಸೋದು ಬೇಡ, ಅಷ್ಟೇ ಇನ್ವೆಸ್ಟೆಡ್. ಬಟ್ ಈಗ ಸರ್ ನಾನು ಹೇಳಿದೆ, ಮಧ್ಯಮ ವರ್ಗದವರು ಒಂದು 1,000ದಿಂದ 5,000ದಿಂದ ಈಗಷ್ಟೇ ಶುರು ಮಾಡಿರೋರ್ಗು ಒಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೊಂದು ನೀವು ಕ್ಲಾರಿಫಿಕೇಶನ್ ಕೊಟ್ರಿ. ಬಟ್ ಅವ್ರಿಗಿರುವಂಥದ್ದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಯಾಕೆ ಯಾವತ್ತು ಶೇರ್ ಮಾರುಕಟ್ಟೆ ಏರಿಕೆ ಆಗುತ್ತೆ, ಕುಸಿತ ಆಗುತ್ತೆ? ಇದಕ್ಕೆ ಮೇನ್ ಒಂದಷ್ಟು ರೀಸನ್ ಹೇಳ್ಬೋದಾ ಸರ್, ಏನಕ್ಕಾಗತ್ತೆ? ಖಂಡಿತ ಅದನ್ನ ಒಂದೇ ಒಂದು ಕಾರಣ ಅಂತ ಹೇಳಕ್ಕಾಗೋದಿಲ್ಲ. ಇವತ್ತು ನೋಡಕ್ ಹೋದ್ರೆ ಭಾರತೀಯ ಷೇರು ಮಾರುಕಟ್ಟೆ ಅತ್ಯಂತ ಸುಭದ್ರವಾಗಿದೆ. ಯಾಕಂದ್ರೆ ನಾವು ಅದನ್ನ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ನಮ್ದು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಇದೆ. FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಅದು ಒಂದಷ್ಟು ಹಣನ ಹೊರಗಡೆ ತಗೊಂಡು ಹೋಗ್ತಿದ್ದಾರೆ ಹಣನ. ಇದ್ರ ಜೊತೆಗೆ ಇದು ಎರಡೇ ಕಾರಣ ಅಂತಲ್ಲ, ಬಹಳ ನೀವು ಜಿಯೋಪೊಲಿಟಿಕ್ಸ್ ಅಂತ ಹೇಳ್ತೀವಲ್ಲ, ಜಾಗತಿಕ ರಾಜಕೀಯಗಳು ಬಹಳಷ್ಟಿದೆ. ಇವತ್ತು ಯುದ್ಧ ಇದೆ. ಯುದ್ಧ ಏನು, ಇರಾನು ಮತ್ತೆ ಇಸ್ರೇಲು ಅಮೆರಿಕದ ನಡುವೆ ಆಗ್ತಿದೆ, ನಮ್ಗೇನು ಅಂತ. ಹಾಗಲ್ಲ. ಇವತ್ತೇನಂದ್ರೆ ಪ್ರತಿಯೊಂದು ಇಂಟರ್ ಡಿಪೆಂಡೆಂಟ್. ಅಲ್ಲಿ ಅವರು ಹೂಡಿಕೆ ಇಲ್ಲಿರುತ್ತೆ, ಅಲ್ಲಿಂದ ಏನೋ ಬರಬೇಕಾಗಿರುತ್ತೆ, ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುತ್ತೆ. ಸಣ್ಣ ಸಣ್ಣ ಅಂಶಗಳು ಕೂಡ ಇದ್ರ ಮೇಲೆ, ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತೆ. ನಾವು ಯಾವಾಗಲೂ ಅಷ್ಟೇ, ಇಂತಹ ಸಮಯದಲ್ಲಿ ನಾವು ಫಂಡಮೆಂಟಲ್ಸು ಲೆಕ್ಕಕ್ಕೆ ಬರೋದಿಲ್ಲ, ಟೆಕ್ನಿಕಲ್ ಅನಾಲಿಸಿಸು ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲೇನಿದ್ರು ಸೆಂಟಿಮೆಂಟಲ್ ಅನಾಲಿಸಿಸ್. ಇವತ್ತು ಮಾರುಕಟ್ಟೆ ಏರಿಳಿತ ಆಗ್ತಿರೋದು ಪೂರ್ತಿ ಸೆಂಟಿಮೆಂಟಲ್ ಅನಾಲಿಸಿಸು, ನಾಟ್ ಬಿಕಾಸ್ ಆಫ್ ಟೆಕ್ನಿಕಲ್ ಆರ್ ಫಂಡಮೆಂಟಲ್. ಹೇಳಬೇಕು ಅಂದರೆ ಭಾರತದ ಷೇರು ಮಾರುಕಟ್ಟೆ ಇವತ್ತಿಗೂ ಸುಭದ್ರವಾಗಿದೆ. ಇವತ್ತೊಂದು 2,000 ಪಾಯಿಂಟ್ ಬಿದ್ದಿದೆ ಅಂದ್ರೂ ನಾನು ಹೇಳ್ತೀನಿ, ನನಗೆ ಅತ್ಯಂತ ನಂಬಿಕೆ ಇದೆ ಮಾರ್ಕೆಟಲ್ಲಿ, ಏನೂ ಆಗೋದಿಲ್ಲ. ಸಮಸ್ಯೆ ಏನು ಅಂತಂದರೆ, ನಾನು ಹೇಳದಲ್ಲ, 120 ಕಾರಣಗಳು ಅದ್ರ ಮೇಲೆ ಆಗ್ತಾ ಇದೆ. ಆ ಕಾರಣದಿಂದ ನೀವು ನೋಡ್ಬೋದು, ಅದೇನು 25,600 ಬಂದ್ಬಿಟ್ವಿ ನಾವು. ಆನಂತರ ತಿರ್ಗಾ ನಾನು ಹೇಳ್ತಿರೋದು ನಿಫ್ಟಿ ಮತ್ತೆ ತಿರ್ಗಾ ಆಗ್ಲಿ 24ಕ್ಕೂ ಇವತ್ತೆಷ್ಟು 23 ಹೊಟ್ಟೋಯ್ತಾ. ಸೊ ಈ ಥರದಲ್ಲೇ ಅಲ್ಲೇ ಆಡ್ತಾ ಇದೆ. ನಿಜವಾಗ್ಲೂ ನಮ್ಮ ಮಾರುಕಟ್ಟೆ ವೀಕ್ ಆಗಿದ್ದಿದ್ರೆ ಇವತ್ತಿನ ಪ್ರಕಾರ ಅದು 18,000ಕ್ಕೂ 15,500, 16 ಅಥವಾ 17, 18 ಕೂತ್ಕೋಬೇಕಾಗಿತ್ತು. ನಾವು ನೋಡ್ಬೇಕಾಗಿರೋದು ಬರೀ ಸೂಚ್ಯಾಂಕಗಳನ್ನ ಮಾತ್ರ ಅಲ್ಲ, ನಾವು ಅದನ್ನ PE ರೇಷಿಯೋ ಅಂತ ಒಂದಿರುತ್ತೆ. ನಾವು PE ರೇಷಿಯೋ ನೋಡ್ತಾ ಹೋದ್ರೆ ಇವತ್ತಿಗೂ ಭಾರತದ ಷೇರು ಮಾರುಕಟ್ಟೆಯ PE ರೇಷಿಯೋ 23ರಿಂದ 24ರಲ್ಲಿದೆ. ಅದು 20 ತನಕ ಬಂದರೂ ನಾವು ಎದುರ್ಕೊಳ್ಳೋಷ್ಟಿಲ್ಲ. 20 ತನಕ ಬಂದಾಗ ಇನ್ನೂ ಹೆಚ್ಚಿನ ಹೂಡಿಕೆ ಮಾಡಬೇಕು, ಕುಸಿತ ಕಾಣ್ತು ಅಂತ. ಅಲ್ಲೂ ನಾವು ಎದುರ್ಕೊಳ್ಳೋಷ್ಟಿಲ್ಲ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರು ಕೂಡ ನಮ್ಮ ಒಂದು ಆರೋಗ್ಯ ಏನಿದೆ, ಮಾರುಕಟ್ಟೆ ಆರೋಗ್ಯ ಸುಸ್ಥಿರವಾಗಿದೆ. ಓಕೆ ಶರತ್ ಸರ್, ಈಗ SIPನ ಒಂದಷ್ಟು ಜನ ಸ್ಟಾಪ್ ಮಾಡಿರ್ಬೋದು ಅಥವಾ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಒಂದು ಪ್ರಾಕ್ಟಿಕಲಿ ಒಂದು ಇನ್ಫಾರ್ಮೇಶನ್ನ ಕೊಡ್ತೀರಾ, ಒಂದು ವಿತ್ ಎಕ್ಸಾಂಪಲ್ ಅಂತಂದ್ರೆ, ಇನ್ ಕೇಸ್ SIPನ ನಾವು ಕಂಟಿನ್ಯೂ ಮಾಡಿದ್ರೆ ಎಷ್ಟಾಗ್ತಾ ಇತ್ತು, SIP ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಏನು ಲಾಸ್ ಆಗುತ್ತೆ ಅಂತ? ಓಕೆ ಚೈತ್ರ, ಒಂದು ಪ್ರಾಕ್ಟಿಕಲ್ ಸ್ಟಡಿಯನ್ನ ಮಾಡಿದ್ದಾರೆ. ಆ ಸ್ಟಡಿಯನ್ನ ನಾನಿಲ್ಲಿ ಹೇಳ್ತಿದ್ದೀನಿ ಅಷ್ಟೇ. 20 ವರ್ಷ SIP ಮಾಡ್ತಾರೆ ಇಬ್ರು. 20 ವರ್ಷದಲ್ಲಿ ಒಂದೂ SIPಯನ್ನ ನಿಲ್ಲಿಸದೇ ಇದ್ರೆ ಏನಾಗುತ್ತೆ, ಟೋಟಲ್ ಕಾರ್ಪಸ್ ಸಿಗೋದ್ರಲ್ಲಿ ಏನು ವ್ಯತ್ಯಾಸ ಆಗುತ್ತೆ, 20 ವರ್ಷದ ಅವಧಿಯಲ್ಲಿ ಒಂದಷ್ಟು SIPಗಳನ್ನ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತೇಳಿ. ಯಾಕೆ ಇದನ್ನ ಹೇಳ್ತಿದೀವಿ ಅಂದ್ರೆ, ಈಗ ತುಂಬಾ ಜನ ಈ ಟೈಮಲ್ಲಿ ನಿಲ್ಲಿಸ್ತಾರೆ ಅಥವಾ ದುಡ್ಡನ್ನ ವಾಪಸ್ ತಗೋತಾರೆ. ಹಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ 240 ತಿಂಗಳು 20 ವರ್ಷ ಕಂಟಿನ್ಯೂಸ್ ಆಗಿ ಹೂಡಿಕೆ ಮಾಡ್ತಾರೆ. ಹಿಸ್ಟಾರಿಕಲ್ ರಿಟರ್ನ್ಸ್ 12% ರಿಟರ್ನ್ ಸಿಗುತ್ತೆ ಅಂತ ಹೇಳಿ ನಾವಿಲ್ಲಿ ಭಾವಿಸ್ಕೊಂಡಿದೀವಿ. ಅದರ ಪ್ರಕಾರ ಪ್ರತಿ ತಿಂಗಳು ಅವರು 15,000 ರೂಪಾಯಿನ ಹೂಡಿಕೆ ಮಾಡ್ತಾರೆ. ಒಟ್ಟು ಹೂಡಿಕೆ ಮೊತ್ತ 36 ಲಕ್ಷ ರೂಪಾಯಿ ಆಗಿರುತ್ತೆ. ಅವ್ರಿಗೆ ಹೂಡಿಕೆ ಮೊತ್ತ ಮತ್ತು ಗಳಿಕೆ ಸೇರಿ 12% ಗಳಿಕೆ ಆಧಾರದಲ್ಲಿ 1.37 ಕೋಟಿ ರೂಪಾಯಿ ಸಿಗುತ್ತೆ. ಇವರು ಒಂದು SIPಯನ್ನ ಮಿಸ್ ಮಾಡೋದಿಲ್ಲ. ಇನ್ನೊಂದು ಎಕ್ಸಾಂಪಲ್, 20 ವರ್ಷದ ಹೂಡಿಕೆ ಅವಧಿಯಲ್ಲಿ ಅಂದ್ರೆ 240 ತಿಂಗಳು ಬರುತ್ತೆ. ಆದ್ರೆ ಒಬ್ರು ಏನ್ ಮಾಡ್ತಾರೆ, 240 ತಿಂಗಳು ಹೂಡಿಕೆ ಮಾಡಲ್ಲ, 220 ತಿಂಗಳು ಹೂಡಿಕೆ ಮಾಡ್ತಾರೆ. ಅಂದ್ರೆ 18 ವರ್ಷ 4 ತಿಂಗಳ ಅವಧಿಗೆ ಅವರು ಹೂಡಿಕೆ ಮಾಡ್ತಾರೆ. ಅಂದ್ರೆ ಒಟ್ಟು
ಅವರು 20 SIPಗಳನ್ನ ಸ್ಕಿಪ್ ಮಾಡ್ತಾರೆ. ಓಕೆ. ಇವರಿಗೂ ಕೂಡ 12% ರಿಟರ್ನ್ ಸಿಕ್ಕಾಗ 15,000 ರೂಪಾಯಿನ ಅವರು ನೆಕ್ಸ್ಟ್ 20 ವರ್ಷಗಳ ಅವಧಿಯಲ್ಲಿ ಹೂಡಿಕೆ ಮಾಡ್ತಾ ಬಂದಾಗ ಒಟ್ಟು 33 ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ. ಆದ್ರೆ ಟೋಟಲ್ ಕಾರ್ಪಸ್ ಅಲ್ಲಿ 1.11 crore ಅಮೌಂಟ್ ಸಿಗುತ್ತೆ. ಅಂದ್ರೆ ಈಗ ಆಲ್ಮೋಸ್ಟ್ ಒಂದು 20-25 ಲಕ್ಷ ಡಿಫರೆನ್ಸ್ ಬರುತ್ತೆ ಟೋಟಲ್ ಅಮೌಂಟ್ ನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ 20 SIP ಸ್ಕಿಪ್ ಮಾಡಿದ ಕಾರಣ. ಅಂದ್ರೆ ಯಾವುದೇ ಹೂಡಿಕೆಗೆ ಸಮಯವನ್ನ ಕೊಡಬೇಕು. ಸಮಯವನ್ನ ಕೊಡದೇ ಇದ್ದಾಗ ಅಥವಾ ನಾವು ಶಿಸ್ತಿನಿಂದ ಹೂಡಿಕೆಯನ್ನ ಮಾಡದೇ ಇದ್ದಾಗ ಸಂಪತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ತುಂಬಾ ಜನ ಇವತ್ತು ಹಾಕಿ ನಾಳೆ ತೆಗೆದ್ಬಿಟ್ರೆ ಅಂದ್ರೆ ಅದನ್ನ ಟ್ರೇಡಿಂಗ್ ಮಾಡೋರು ಮಾಡ್ಬೋದೇ ಹೊರತು, ಆ ಸ್ಕಿಲ್ ಇರೋರು ಮಾಡ್ಬೋದೇ ಹೊರತು ಎಲ್ಲರೂ ಅದನ್ನ ಮಾಡಿ ಜಯಿಸಕ್ಕಾಗಲ್ಲ. ಶಿಸ್ತಿನಿಂದ ಬಹುಪಾಲು ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಗಳಿಕೆಯ ಸಾಧ್ಯತೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಪ್ರಾಕ್ಟಿಕಲ್ ಟೇಬಲ್ ಹೆಲ್ಪ್ ಮಾಡಬಹುದು ನಮ್ಮ ವೀಕ್ಷಕರಿಗೆ ಅಂತೇಳಿ ನಾನು ಭಾವಿಸ್ತೀನಿ ಚೈತ್ರ. ಓಕೆ. ಬಟ್ ಸರ್, ನಾನು ಇನ್ನೊಂದು ನೋಡಿದ್ದೀನಿ, ಮಾರ್ಕೆಟ್ ಫಾಲ್ ಆದಾಗ ಒಂದಷ್ಟು ಜನ ಮ್ಯೂಚುವಲ್ ಫಂಡ್ ಸ್ವಿಚ್ ಮಾಡ್ತಾರೆ. ಅದು ರೈಟ್ ಡಿಸಿಷನ್ ಸರ್? ಅಂದ್ರೆ ಮ್ಯೂಚುವಲ್ ಫಂಡ್ ಸ್ವಿಚ್ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ನಿಲ್ಲಿಸ್ತಾರೆ. ಈ ಸ್ವಿಚ್ ಅಂತ ಬಂದಾಗ ಏನಾಗುತ್ತೆ, ಅದು ಡೈರೆಕ್ಟ್ ಅಥವಾ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಈ ಸ್ವಿಚ್ ಅನ್ನೋ ಆಪ್ಷನ್ ಸಾಮಾನ್ಯವಾಗಿರುತ್ತೆ. ಈ ಎಲ್ಲದಕ್ಕೂ ಸ್ವಿಚ್ ಅನ್ನೋದು ಪರಿಹಾರ ಅಲ್ಲ. ಏನಂತ ಹೇಳಿದ್ರೆ ಈಗ ಸ್ವಿಚ್ ಮಾಡಿದ ತಕ್ಷಣ ಮಾರ್ಕೆಟೇ ಓವರ್ ಆಲ್ ಫಾಲ್ ಆಗಿರುವಾಗ ನಿಮಗೆ ಪರಿಹಾರ ಏನು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಮತ್ತೆ ರೆಗ್ಯುಲರ್ ಮತ್ತೆ ಡೈರೆಕ್ಟ್ ಅನ್ನೋದ್ರಲ್ಲಿ ಏನಂತ ಹೇಳಿದ್ರೆ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಸಹಜವಾಗಿನೇ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅಲ್ಲಿ ಇರೋದ್ರಿಂದ, ಆಂಫಿ ರಿಜಿಸ್ಟರ್ಡ್ ಒಬ್ರು ವ್ಯಕ್ತಿ ಇರೋದ್ರಿಂದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲೊಂದಿಷ್ಟು ಕಮಿಷನ್ ಹೋಗುತ್ತೆ. ಸಹಜವಾಗಿನೇ ಏನು ಗೊತ್ತಿಲ್ಲ ಅನ್ನೋರು ಆ ರೂಟಲ್ಲಿ ಹೋಗ್ಬೋದು. ಇಲ್ಲ ನನಗೊಂದಿಷ್ಟು ಗೊತ್ತಿದೆ ಅನ್ನೋರು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಹೋಗ್ಬೋದು. ಹಾದಿ ಅದ್ ಬಿಟ್ರೆ ಈ ಸ್ವಿಚ್ ಇಂದ ಏನೋ ದೊಡ್ಡ ಸುಧಾರಣೆ ಆಗುತ್ತೆ ಅಥವಾ ಅನುಕೂಲಗಳಾಗುತ್ತೆ ಅಂತ ಹೇಳಿ ಖಂಡಿತ ಅನ್ಸಲ್ಲ. ಯಾಕಂದ್ರೆ ಇದು ಸರ್ ಹೇಳ್ದಾಗೆ ಪ್ಯೂರ್ಲಿ ಬೇಸ್ಡ್ ಆನ್ ಸೆಂಟಿಮೆಂಟಲ್ ಸಿಚುಯೇಷನ್. ಇಲ್ಲಿ ಏನು ಕೂಡ ಫಂಡಮೆಂಟಲ್ಸ್ ಇಲ್ಲ, ಟೆಕ್ನಿಕಲ್ಸ್ ಇಲ್ಲ. ನಾನು ಯಾವುದೋ ಒಂದು ಫಂಡ್ ಚೇಂಜ್ ಮಾಡಿದ ಕೂಡಲೇ ಏನು ಮ್ಯಾಜಿಕ್ ಆಗುತ್ತೆ ಅಂತಿಲ್ಲ. ಯಾಕೆಂದ್ರೆ ಓವರ್ ಆಲ್ ಮಾರ್ಕೆಟ್ ದೈತ್ಯ ಕಂಪ್ನಿಗಳು, ಟಾಪ್ 50 ಕಂಪ್ನೀಸ್, ಟಾಪ್ 30 ಕಂಪ್ನೀಸೇ ಎಲ್ಲ ನೆಲ ಕಚ್ಚಿ ಕೂತಿವೆ ಈ ಸಂದರ್ಭದಲ್ಲಿ. ಆಗ ಏನೋ ಒಂದು ನಾನು ಚೇಂಜ್ ಮಾಡಕ್ ಹೋಗ್ತೀನಿ ಅಂದ ತಕ್ಷಣ ಏನೋ ಸುಧಾರಣೆ ಆಗುತ್ತೆ ಅನ್ನೋದ್ರಲ್ಲಿ ಲಾಜಿಕ್ ಇಲ್ಲ ಅಂತ ಅನ್ಸುತ್ತೆ ಚೈತ್ರ. ಓಕೆ. ಬಟ್ ಸರ್, ಈಗ ಒಂದು 5 ವರ್ಷದ ಮೇಲೆ SIP ಮಾಡ್ಕೊಂಡ್ ಬಂದಿರ್ತಾರೆ, ಇನ್ವೆಸ್ಟ್ ಮಾಡ್ಕೊಂಡ್ ಬಂದಿರ್ತಾರೆ, ಅವರಿಗೆ ಈ ಮಾರ್ಕೆಟ್ ಕ್ರಾಶ್ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಸರ್? ಖಂಡಿತ ಆಗುತ್ತೆ. ನೀವು ಲಂಪ್ಸಮ್ ಮಾಡಿದವ್ರಿಗೂ ಆಗಿದೆ, 5 ವರ್ಷದಿಂದ ಕಟ್ಕೊಂಡು ಬಂದವ್ರಿಗೂ ಆಗಿದೆ. ಓವರ್ ಆಲ್ ಅವ್ರು ನೆಗೆಟಿವ್ ಅಲ್ಲಿ ಇಲ್ಲದೆ ಇರ್ಬೋದು. 3%, 4%, 8% ಅಷ್ಟೇ ಅವ್ರಿಗೆ ತೋರಿಸ್ತಾ ಇರುತ್ತೆ. ಇವಾಗ ಅವ್ರದ್ದು ಎಷ್ಟು ಗ್ರೋತ್ ನೋಡಿದ್ರೆ ಅಷ್ಟೇ ಕಡಿಮೆ ತೋರಿಸ್ತಿರುತ್ತೆ. ನಾನು ಆಡಿ ಕಟ್ಟಿದ್ರೆ ಬೆಸ್ಟ್ ಅಂತ ಮತ್ತದೇ ಹೇಳ್ತೀನಿ. 5 ವರ್ಷದಿಂದ ಕಟ್ಕೊಂಡು ಬಂದವ್ರಿಗೂ ಹಂಗನ್ಸುತ್ತೆ, 8 ವರ್ಷದಿಂದ ಕಟ್ಟಿದವ್ರಿಗೂ ಹಂಗೆ ಅನ್ಸುವ ಸಾಧ್ಯತೆಗಳಿದೆ. ಅದಕ್ಕೂ ಮೀರಿದೆ 8 ವರ್ಷಕ್ಕಿಂತ ಮೀರಿದ ಮಾಡ್ಕೊಂಡ್ ಬಂದವ್ರಿಗೆ ಅಂತ ಡಿಫ್ರೆನ್ಸ್ ಕಾಣದೇ ಇರ್ಬೋದು. ಅಂದ್ರೂ ಅವ್ರದ್ದು ಕುಸಿತ ಆಗೇ ಇರುತ್ತೆ ಖಂಡಿತ. ಅಂದ್ರೆ ಲಾಭದಲ್ಲಿ ಒಂದಷ್ಟು ಆಗಿರುತ್ತೆ ಅವ್ರಿಗೆ, ಅರ್ಥ ಆಯ್ತಾ? ಬಟ್ ಇತ್ತೀಚೆಗೆ ಶುರು ಮಾಡಿದವರು 5 ವರ್ಷ, 6 ವರ್ಷ, 8 ವರ್ಷ ಮಾಡಿದವ್ರಿಗೆ ಕೂಡ ಏನು ಇವ್ರು ಹೇಳಿದ್ದೊಂದು ಆಗ್ತಿರೋದೊಂದು, ಸುಮ್ಮನೆ ನಮ್ಮನ್ನ 8 ವರ್ಷ ಕಟ್ಟಿಸಿದ್ರು, ಇದ್ರ ಬದಲು ಬೇರೆ ಎಲ್ಲೋ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಅಂತ ಸ್ಥಿತಿ ಕೂಡ ಆಗುತ್ತೆ. ಪ್ಯಾನಿಕ್ ಆಗೋದ್ ಬೇಕಿಲ್ಲ. ಶಿಫ್ಟ್ ಬಗ್ಗೆ ಹೇಳಿದ್ರಲ್ಲ, ಇದು ಹೆಂಗೆ ಅಂತಂದ್ರೆ ನಾವೊಂದು BTS ಬಸ್ಸಲ್ಲಿ ಇರ್ತೀವಿ, ಅರ್ಥ ಆಯ್ತಾ? ಆ ಇನ್ನೊಂದು ಬಸ್ಸು ಮುಂದೋಗುತ್ತೆ ಅಂತ ಈ ಬಸ್ ಇಳಿದ್ಬಿಟ್ಟು ಆ ಬಸ್ ಹತ್ಕೊಂಡಂಗೆ ನೀವು ಇಳಿಯೋದು, ತಿರ್ಗೋಡೋಗ ಆ ಬಸ್ ಹತ್ತೋದು, ವೇಳೆ ಶ್ರಮ ಎಲ್ಲ ಅಷ್ಟೇ. ಆ ಬಸ್ಸು ಈ ಬಸ್ಸು ಈ ಟ್ರಾಫಿಕ್ ಅಲ್ಲಿ ಸೇಮ್ ಟೈಮ್ ತಲುಪೋದು. ಓಕೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಈಗ ಇವತ್ತೇ ನೀವು ನೋಡಿರ್ಬೋದು ಮಾರ್ಕೆಟ್ ಡೌನ್ ಫಾಲ್ ಆಗಿದೆ. ಸೊ ಏನ್ ಮಾಡ್ಬೇಕು ಕೊನೆಯದಾಗಿ? ಈಗ ನೋಡಿ, ತುಂಬಾ ಜನ ಎಲ್ಲಿ ಎಡುತ್ತಾರೆ ಅಂದ್ರೆ ಚೈತ್ರ, ತುಂಬಾ ಅಗತ್ಯಕ್ಕೆ ಬೇಕಾದ ದುಡ್ಡನ್ನ ತೆಗೆದುಕೊಂಡು ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಗೆ ಅನಿವಾರ್ಯವಾಗಿ ವಿತ್ಡ್ರಾ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಆ 100 ರೂಪಾಯಲ್ಲಿ ನೀವು ಎಷ್ಟು ಹಣವನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕಿ ಅದಕ್ಕೆ ಸಮಯವನ್ನ ಕೊಡಬಹುದು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು. ಇಲ್ಲಿ ಹೂಡಿಕೆ ಮಾಡ್ಬೇಕಾದ್ರೆ ಸಮಯವನ್ನ ಕೊಡ್ಬೇಕಾಗತ್ತೆ. ಆ ಜರ್ಕ್ಗಳಿಗೆ ರೆಡಿ ಇರ್ಬೇಕಾಗುತ್ತೆ. ಅಂದ್ರೆ ಟೆಂಪ್ರರಿ ಶಾರ್ಟ್ ಫಾಲ್ಸ್ಗೆ, ನೋಷನಲ್ ಲಾಸ್ಗೆ ರೆಡಿ ಇರ್ಬೇಕಾಗುತ್ತೆ. ನಾನು ಹಿಂಗ ಹಾಕಿ ನಾಳೆ ಏನೋ ಗಳಿಸ್ಬಿಡ್ತೀನಿ ಅನ್ನೋದೆಲ್ಲ ಇಂಪಾಸಿಬಲ್. ಮತ್ತೆ ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ, ಮುಂದಿನ ವರ್ಷದ ಸ್ಕೂಲ್ ಫೀಸ್ ನ ತಗೊಂಡೋಗಿ ಅಲ್ಲಿ ಹಾಕೋದು, ಅಥವಾ ಎಮರ್ಜೆನ್ಸಿಗೆ ಏನೋ ದುಡ್ಡು ಬೇಕಾಗಿರುತ್ತೆ ಆ ದುಡ್ಡನ್ನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು. ಹಿಂಗ್ ಮಾಡಿದಾಗ ಏನಾಗುತ್ತೆ, ನೀವು ನೋಷನಲ್ ಲಾಸ್ ಇರುತ್ತಲ್ಲ ಅದನ್ನ ಆಕ್ಚುಯಲ್ ಲಾಸ್ ಮಾಡ್ಕೋತೀರಿ ಹಣವನ್ನ ವಿಡ್ರಾ ಮಾಡ್ಕೊಳ್ಳುವಾಗ. ಹಾಗಾಗಿ ನೀವೊಂದು 6 ತಿಂಗಳ ಖರ್ಚು ಏನಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ನಿಮ್ಮ ತುರ್ತು ಖರ್ಚುಗಳಿಗೆ ಏನು ಬೇಕು ಅದನ್ನ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ನಲ್ಲೋ ಅಥವಾ ಫಿಕ್ಸೆಡ್ ಡೆಪಾಸಿಟ್ ನಲ್ಲೋ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲೋ ಇಟ್ಕೊಳ್ಳಿ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟೈಮ್ ಕೊಡ್ಬೇಕು. ಯಾಕೆಂದ್ರೆ ಈಗ ನೋಡಿ, ಇವತ್ತೊಂದು ಕಂಪ್ನಿ ಶುರು ಮಾಡ್ತೀವಿ, ಇವತ್ತು ಶುರು ಮಾಡಿದ ಕಂಪ್ನಿ ಲಾಭಕ್ಕೆ ಬರ್ಬೇಕಾದ್ರೆ ನಮಗೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ.
ನಾವು ಇವತ್ತು ಹಾಕಿದ ದುಡ್ಡು ನಾಳೆ ನಂಗೆ ಲಾಭ ಕೊಡಬೇಕು ಅಂತ ಹೇಳಿದ್ರೆ ಅದಂಗೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈಗ ನೋಡಿ, ನಾವು ದುಡ್ಡು ಹಾಕಿದ್ದನ್ನ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀವಿ. ಒಂದು 1,000 ರೂಪಾಯಿ ಹಾಕ್ತೀವಿ ಅಂದ್ರೆ ಆ 1,000 ರೂಪಾಯಿನ ಒಂದು 100 ಕಂಪ್ನಿಗಳ ಮೇಲೆ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಹಾಕುತ್ತೆ. ಆ 100 ಕಂಪನಿಗಳ ಭವಿಷ್ಯದ ಮೇಲೆ ನಮ್ಮ ಬೆಳವಣಿಗೆ ನಿಂತಿರುತ್ತೆ, ಅಂದ್ರೆ ನಮ್ಮ ಹೂಡಿಕೆಯ ಬೆಳವಣಿಗೆ. ಅದಷ್ಟೇ ಅಲ್ಲ, ಈಗ ಹೇಳ್ದಂಗೆ ಸರ್ ಹೇಳ್ದಂಗೆ ಇಂಥ ಸಂದರ್ಭದಲ್ಲಿ ಆ ಕಂಪ್ನಿ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದ್ರಿಂದ ಆಚೆಗೆ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳು ಅಥವಾ ಘರ್ಷಣೆಗಳು, ಸಂಘರ್ಷಗಳು ಇವೆಲ್ಲವೂ ಕೂಡ ಈ ಸೆಂಟಿಮೆಂಟಲ್ ಸಿಚುಯೇಷನ್ ಅನ್ನ ತಂದಿಡ್ತವೆ. ಅಂತ ಸಂದರ್ಭದಲ್ಲಿ ಬೇಸಿಕ್ಸ್ಗಿಂತ, ಫಂಡಮೆಂಟಲ್ಸ್ಗಿಂತ, ಟೆಕ್ನಿಕಲ್ಸ್ಗಿಂತ ನಾವು ತಾಳ್ಮೆಯಿಂದ ಕಾಯೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಹೂಡಿಕೆದಾರರು ಅರ್ಥ ಮಾಡಿಕೊಂಡು ಹೂಡಿಕೆಗಳಿಗೆ ಸಮಯವನ್ನು ಕೊಡಬೇಕು. ಚೈತ್ರ, ಓಕೆ ಸರ್, ನೀವೇನು ಹೇಳ್ತೀರಾ ಸರ್ ಕೊನೆಯದಾಗಿ? ಅವ್ರು ಹೇಳಿದ್ದೇ ನಾನು ಹೇಳ್ತೀನಿ. ಆದರೆ ಕೆಲವೊಂದು ವಿಚಾರಗಳನ್ನ ಎಷ್ಟು ಪುನರಾವರ್ತನೆಯಿಂದ, ಅಂದರೆ ಪದೇ ಪದೇ ನಾವು ಪುನರಾವರ್ತಿಸಿದ್ರು ತಪ್ಪಲ್ಲ. ಹಾಗಾಗಿ ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ, ಮಾರುಕಟ್ಟೆ ಮೇಲೋದಾಗ ಮಾರ್ಕೊಂಡು ದುಡ್ಡು ಮಾಡಬೇಕು, ಮಾರುಕಟ್ಟೆ ಬಿದ್ದಾಗ ಇನ್ವೆಸ್ಟ್ ಮಾಡಬೇಕು. ಆದರೆ ನಾವು ಜನಸಾಮಾನ್ಯರೇನಿದ್ದಾರೆ ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತಾರೆ. ಸೊ ಈಗ ಬಿದ್ದಾಗ ಪ್ಯಾನಿಕ್ ಆಗಿ ಮಾರ್ಕೋಬೇಡಿ. ಶರತ್ ಅವ್ರು ಹೇಳಿದಾಗೆ ನಿಮ್ಗೆ ಅದು ಹಣದ ಅವಶ್ಯಕತೆ ಇಲ್ಲ ಅಂದರೆ ಪ್ಯಾನಿಕ್ಕಿಂದ ಮಾರಕ್ಕೆ ಹೋಗಬೇಡಿ. SIP ನಿಮಗೆ ಕುತ್ತಿಗೆಗೆ ಬಂದಿಲ್ಲ, ಕಟ್ಟಕ್ಕಾಗದಂತಹ ಸ್ಥಿತಿ, ಕೆಲಸ ಹೋಗ್ಬಿಟ್ಟಿರುತ್ತೆ, ಒಬ್ಬೊಬ್ರಿಗೆ ಏನೋ ಆಗಿದೆ ಅಂಥ ಸ್ಥಿತಿ ಇಲ್ಲ ಅಂದರೆ SIPನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮೇ ಬಿ ಎಲ್ರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಡಿಟೇಲ್ಡ್ ಆಗಿ ವಿತ್ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಕ್ಕೆ ಇಬ್ರಿಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೈತ್ರ. ಥ್ಯಾಂಕ್ ಯು ಚೈತ್ರ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮಾರುಕಟ್ಟೆ ಕುಸಿದಾಗ SIP ನಿಲ್ಲಿಸಬೇಕಾ, ಕಂಟಿನ್ಯೂ ಮಾಡಬೇಕಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೇಳಲೇಬೇಕು. ಸೊ ಸರ್ನ ಅಂದರೆ ರಂಗಸ್ವಾಮಿ ಸರ್ನ ಲೇಟೆಸ್ಟ್ ಪುಸ್ತಕ ಡೆತ್ ಫೋಲ್ಡರ್ ಅನ್ನೋದು ಆಲ್ರೆಡಿ ಲಾಂಚ್ ಆಗಿದೆ. ಸೊ ನಾನಂತೂ ಓದಾಗಿದೆ. ಸೊ ಸಾಕಷ್ಟು ಬದಲಾವಣೆಗಳು ಆಲ್ರೆಡಿ ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತ ಆ ಪುಸ್ತಕವನ್ನು ಓದ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು, ಹಾಗೆ ಸ್ಕ್ರೀನ್ ಮೇಲೆ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ನೇರವಾಗಿ ನೀವು ಬುಕ್ ಮಾಡ್ಕೊಳ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.